ವೀಕ್ಷಕರೇ ನಮಸ್ಕಾರ. K9 ಸುದ್ದಿ ವಾಹಿನಿ ಜೊತೆಗೆ ನಾನು ಕಿರಣ್ ಅಲಿಯಾಬಾದ್. ಹೌದು ವೀಕ್ಷಕರೇ, ಇಂದಿನ ಪ್ರಮುಖ ಸುದ್ದಿ ಯಾವುದು ಎಂಬುದನ್ನು ತಿಳಿದು ಬರೋಣ. ಶಾಸಕ ಬಸನಗೌಡ ಯತ್ನಾಳ್ ಅವರು ಮುಂಬರುವ ವಿಧಾನಸಭೆ ಚುನಾವಣೆಯಲ್ಲಿ ಹಿಂದೂಗಳು ಎಂಎಲ್ಎ ಆಗಬಾರದು ಎಂಬುದು ಮುಸ್ಲಿಮರ ಉದ್ದೇಶವಾಗಿದೆ ಎಂದು ಹೇಳಿಕೆ ನೀಡಿದ್ದಾರೆ. ಈ ಹೇಳಿಕೆಗೆ ರಾಜಕೀಯ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿದ್ದು, ಪರ ಹಾಗೂ ವಿರೋಧ ಪ್ರತಿಕ್ರಿಯೆಗಳು ವ್ಯಕ್ತವಾಗುತ್ತಿವೆ. ಬನ್ನಿ ಅವರಿಂದಲೇ ಕೇಳೋಣ. ಹೊರಗಿನವ್ರದ್ದು ಏನು ಮಾಡ್ಯಾರ ಅವೆಲ್ಲ ಡಿಲೀಟ್ ಆಗ್ತವೆ. ಅದಕ್ಕೆ SIR ಇದರಲ್ಲಿ ಯಾರು ಹಸ್ತಕ್ಷೇಪ ಮಾಡಬಾರ್ದು. ಇವತ್ತು ಜನಪ್ರತಿನಿಧಿಗಳು ಸಹಿತ BLO ಜೊತೆಗೆ ಒಂದು ರೀತಿ ಪ್ರೀತಿಯಿಂದ ಏನು ತಪ್ಪಾಗಿದ್ದರೆ ಹೇಳಬೇಕು. ಆದರೆ ಎಲ್ಲರಿಗೂ ಅಧಿಕಾರ ಇದೆ. ನೀ ಯಾಕೆ ಬಂದು ಇವೇನು MLA ಅಲ್ಲ, MP ಅಲ್ಲ, ಅಥವಾ ಬಿಜಾಪುರದ ಆದಿಲ್ ಸಾಹೇಬ್ ಮರಿಮೊಮ್ಮಗನೂ ಅಲ್ಲ. ಆದಿಲ್ ಸಾಹೇಬನೂ ಹೋಗ್ಯಾನ ಆ ಕಡೆ ಹೋಗ್ಕೊತ. ಇವರೆಲ್ಲ ಗುಂಡಾಗಿರಿ ಮಾಡೋದು, ಹಂಚೋದು, ಹಿಂದೂಗಳ ಏರಿಯಾದಾಗ ಬಂದು ಮತದಾನ ಅವರು ಸರಿಯಾಗಿ SIR ಆಗಲಾರ ನೋಡ್ಬೋದು. ಇದು ಉದ್ದೇಶ ಏನಂದರೆ, ಮುಂದಿನ ವಿಧಾನಸಭೆಯಲ್ಲಿ ಹಿಂದೂ ಅಭ್ಯರ್ಥಿ ಆಚೆ ಬರಬಾರ್ದು. ಮತ್ತು ಹೆಂಗೆ ಪಶ್ಚಿಮ ಬಂಗಾಳದಲ್ಲಿ ದಬ್ಬಾಳಿಕೆ ದೌರ್ಜನ್ಯ ಈಗ ಅವ್ರು ದಬ್ಬಾಳಿಕೆ ನೋಡಿಬಿಟ್ರೆ ಮುಂದೆ ಅವರು MLA ಆಗಿದ್ರ ಗತಿ ಏನು ಅನ್ನೋದು ಈಗ ಜನರಿಗೆ ಗೊತ್ತಾಗಲಾಗತ್ತೆ. ಅದಕ್ಕೆ ನಾ ಎಲ್ಲ ಹಿಂದೂಗಳಿಗೆ ವಿನಂತಿ ಮಾಡ್ಕೋತಾನಂದರೆ, ಯಾರಿಗೂ ಹೆದರಬೇಡ್ರಿ. ನಾಳೆಯಿಂದ ನಾನು ಅಡ್ಡಾಡ್ತೀನಿ ಆ ಜಿಲ್ಲೆ DC ಅವರಿಗೆ ಮತ್ತು ನಮ್ಮ ಚುನಾವಣೆ ಅಧಿಕಾರಿ ಅಂತ ಕಾರ್ಪೊರೇಷನ್ ಕಮಿಷನ್ ಪತ್ರ ಬರೀಲಕತ್ತೀನಿ. ಇವತ್ತು ಯಾವನೊಬ್ಬ ಎಕ್ಸ್ ಮೆಂಬರು ಒಂದು ಮಸೂತಿ ಒಳಗೆ ಮೀಟಿಂಗ್ ಮಾಡ್ತಾನೆ. BLO ಯಾರು ಅಧಿಕಾರ ಕೊಟ್ಟರು ಅವನಿಗೆ? ಯಾವ ಅದನ್ನು ಕಂಡಕ್ಟ್ ಮಾಡೋದು ಯಾವ ಅಧಿಕಾರಿ? ಅವನು ಸಸ್ಪೆಂಡ್ ಮಾಡ್ಬೇಕಂತ ಹೇಳಿದ್ದೀನಿ. ಇವತ್ತು ನಾಳೆ ನಾನು ಜಿಲ್ಲಾಧಿಕಾರಿಗಳು ಪತ್ರ ಬರೀಲಕತ್ತೀನಿ. ಈ ರೀತಿ BLOಗಳು ಮೀಟಿಂಗ್ ಕರೀಲಕ್ಕೆ ನನಗೂ ನಾ ಆ್ಯಸ್ ಎ MLA ಕರೀಲಕ್ಕೆ ನನಗೆ ಅವಕಾಶ ಕೊಡಬೇಕು. ಕಾನೂನಿನ ಚೌಕಟ್ಟಿನಲ್ಲಿದ್ದರೆ ಇರಲಿಲ್ಲ ಅಂದರೆ ಅವನ ಮ್ಯಾಗ ಆ್ಯಕ್ಷನ್ ಆಗುತ್ತೆ. ನಮ್ಮ ಆಫೀಸರ್ ಯಾಕೆ ಹೋಗೋದು ನಾವು BLO ಮಾಡಬೇಕು, ಅವನ ಮ್ಯಾಗೂ ಕೇಸ್, ಕ್ರಿಮಿನಲ್ ಕೇಸ್ ಆಗಬೇಕು ಹೊರತಿ ಮೇಲೆ. ಮತ್ತು ಹೊರತಿಗೆ ಪ್ರಚೋದನೆ ಮಾಡೋದಂಥ ಏನು ವ್ಯಕ್ತಿ ಅದಾನಲ್ಲ ಅವನ ಮ್ಯಾಗೂ ಕೇಸ್ ಆಗಬೇಕು. ಈಗ ನಕಲಿ ಓಟು ಮಾಡ್ಯಾರ ಬಸವನಗೌಡ್ರ ಹತ್ರ ಹೊಯ್ಕೋತಾರಲ್ಲ, 30,000 ಓಟ್ ಚಿಂಚೋಳಿನ ನೀವು ತರ್ಲಿಕ್ಕೆ ಆಗ್ತೈತೇನ್ರಿ? ಅಂತ 3 ಕನ್ನಡ ಮಕ್ಕಳಾದ್ರು 30,000 ಮಂದಿನ ಚುನಾವಣೆ ವೋಟಿಂಗ್ ಟೈಮಾಗಿ ತರುವಂಥದ್ದು ಸಾಧ್ಯ ಐತೆ. 30,000 ಗೇಟ್ ವಾಹನಗಳು ಬೇಕಾಗ್ತದೆ. ಒಂದು ಕಾರ್ಯಕ್ರಮಕ್ಕೆ ಜನರನ್ನು ತರೋದಾಗೋದ್ರು 30,000 ಜನರನ್ನ. ಅಲ್ಲೂ ನೋಡ್ರಿ ಸೇಮ್ ಹೆಸರಿನವ್ರು ಇರ್ತಾರೆ. ಅಲ್ಲಿ ಬಸವನಗೌಡ ರಾಮನಗೌಡ ಪಾಡ್ಲೆ ತಿರ್ಬಾರ್ದನ್ನು, ಅಲ್ಲೂ ಶಿವಪ್ಪ ಕಲ್ಲಪ್ಪ ಕತ್ತನಹಳ್ಳಿ ತಿರ್ಬಾರ್ದನ್ನು, ಇಲ್ಲಿ ಬಿಜಾಪುರನಾಗೆ ಕತ್ತನಹಳ್ಳಿ ಅವ್ರು ಇರ್ಬೇಕನ್ನು. ಹಂಗೆಲ್ಲ ಸೇಮ್ ನಾವು 12,000 ಅಂತ ವೋಟರ್ಸ್ಗಳು ಸೇಮ್ ಹೆಸರು ಇದ್ದವ್ರು ನಾವು ತೆಗೆದು ತೋರಿಸಿದ್ವಿ. ಚಿಂಚೋಳಿ ಒಳಗೆ ಇದ್ದವ್ರ ಹೆಸರುಗಳು ಆ ಫೋಟೋ ಬೇರೆ ಅದಾವೆ, ಊರು ಬೇರೆ ಐತಿ. ಸುಮ್ಮನೆ ನೋಡ್ರಿ, ಈಗ ಸುಪ್ರೀಂ ಕೋರ್ಟ್ ತನಕ ಹೋದ. ಸುಪ್ರೀಂ ಕೋರ್ಟ್ನಾಗ ಚೀಮಾರಿ ಹಾಕ್ಸ್ಕೊಂಡು 1 ಲಕ್ಷ ರೂಪಾಯಿ ದಂಡ ಇದ್ದಿದ್ದು 2 ಲಕ್ಷ ರೂಪಾಯಿ ದಂಡ ಕೊಟ್ಟು ಬಂದ. ಹೈಕೋರ್ಟ್ನಾಗ ನನ್ನಂತೆ ಆಯಿತು, ಕಿತ್ತೋಗಿದ್ದು ದಂಡ ಹಾಕಿದ್ರು, ಫೇಕ್ ಅಲಿಗೇಷನ್ ಮಾಡಿ ಅಂತೇಳಿ ಸುಪ್ರೀಂ ಕೋರ್ಟಿಗೆ ಹೋದ. ಕಪಿಲ್ ಸಿಬಲ್ ಕೊಟ್ಟ, ಆದರೂ ಸುಪ್ರೀಂ ಕೋರ್ಟ್ ತಿರಸ್ಕಾರ ಮಾಡಿತು. ಮತ್ತು ಇಂಟರ್ನಲ್ ಏನೋ ಚೀಫ್ ಜಸ್ಟಿಸ್ ಒಂದು ಚೇಂಬರ್ನಾಗ ಒಂದು ಕೋರ್ಟ್ ನಡೀತೈತೆ. ಮತ್ತು ಕಪಿಲ್ ಸಿಬಲ್ ತಗೊಂಡು ಆ ಒಂದೇನು ಜಮೀರ್ ಅಹ್ಮದ್ ಖಾನ್ ಸಹಕಾರಿಯಿಂದ ಅಲ್ಲಿ ಸುಪ್ರೀಂ ಕೋರ್ಟ್ನಾಗ 2 ಸಲ ಚೀಮಾರಿ ಹಾಕ್ಕೊಂಡು ಬಂದರು ಸಹಿತ. ಇನ್ನು ನಕಲಿ ಓಟ್ ಅಂದ್ರೆ ಹತಾಶೆ ಆಗಿಬಿಟ್ಟಾಗ ಕೆಲವು ಮಂದಿ ಬಿಜಾಪುರನಾಗ. ಇವತ್ತು ಬಿಜಾಪುರ ನಗರ ಇಷ್ಟು ಸುಂದರ ಆಗೈತಿ, ಇಷ್ಟು ಶಾಂತ ಐತಿ, ಗುಂಡಾಗಿರಿ ನಡೆಯಲಾಗೈತೆ ಅನ್ನುವಂಥ ಏನೋ ಒಂದು ವಾತಾವರಣ ತಯಾರಾಗೈತಲ್ಲ ಕಳೆದ 7-8 ವರ್ಷದಲ್ಲಿ. ಮೊದಲನೇ 8 ವರ್ಷದ ಬಿಜಾಪುರ ಬೇರೆ ಐತಿ, ಇವತ್ತಿನ ಬಿಜಾಪುರ ಬೇರೆ ಐತಿ. ಇಡೀ ದೇಶದಲ್ಲೇ 4ನೇ ಒಳ್ಳೆ ಗಾಳಿ ಇರುವಂಥ ನಗರ ಆಗೈತಿ. ಇದು ಎಲ್ಲ ಇದನ್ನು ಹಾಳು ಮಾಡಬೇಕು, ಇದನ್ನು ಇನ್ನೊಂದು ಸಣ್ಣ ಮಿನಿ ಪಾಕಿಸ್ತಾನ ಮಾಡಬೇಕು ಅನ್ನೋಂಥ ಪಾಕಿಸ್ತಾನಿ ಪ್ರೇಮಿಗಳು ಸುಮ್ಮನೆ BLOಗಳು ಅಂಟಿಸುವುದು, ಈ ರೀತಿ ನಕಲಿ ಓಟ್ ಮಾಡ್ಯಾರ ಅನ್ನೋದು. ಯಾವ ಹಿಂದೂಗಳು ನಕಲಿ ಓಟ್ ಮಾಡ್ಯಾರ ಬಿಜಾಪುರನವರು. ನಕಲಿ ಓಟ್ ಮಾಡುವಂಥ ಸಂಸ್ಕೃತಿ ಹಿಂದೂ ಸಮಾಜದಲ್ಲಿ ಇಲ್ಲೇ ಇಲ್ಲ. ಅದೇನಿದ್ರು ಅದೇ ಅವ್ರು ಯಾರದಾರ ಅವರೇ ಮಾಡ್ತಾರೆ ಅಂತ ಹಲ್ಕಾಕ. ಅದಕ್ಕೆ ಸುಮ್ಮನೆ ಬಾಯಿ ಬಂದಂಗೆ ಮಾತಾಡಿದ್ರೆ ಆ ಶಬ್ದಗಳು ಮಾತಾಡಲಿಕ್ಕೆ ನೀವು ಮಾಧ್ಯಮದವ್ರಿಗೆ ನಿಮ್ಮ ಅಭಿನಂದನೆ ಸಲ್ಲಿಸ್ತೀನಿ.
ಅಂತ ಥರ್ಡ್ ರೇಟ್ ನನ್ನ ಮಕ್ಕಳದು ಯಾವುದೂ ನೀವು ಹಾಕೋದಿಲ್ಲ, ಅದಕ್ಕೆ ನಿಮ್ಗೆ ಅಭಿನಂದನೆ. ಯೂಟ್ಯೂಬ್ದಾಗ ಅದಾರ ಬಿಡ್ರಲ್ಲ ಎಲ್ಲ ಸಾಬ್ರು ಯೂಟ್ಯೂಬ್ ಅದಾವ ಬಿಜಾಪುರ. ಅದ್ರಾಗ ಇಲ್ಲೊಂದು ಹುರ್ಬೀಜ್ ರಂಭಾಪುರದ ಒಂದು ಸೇರೆ ಐತಿ. ಈ ಯೂಟ್ಯೂಬದು ಹುರ್ಬೀಜಗಳು ಏನು ಹೇಳಿದ್ರು ಯಾರು ಕೇಳೋರು ಅದಾರ? ನಿಮ್ಮಂಥ ಮಾಧ್ಯಮಗಳಿಗೆ ಕೇಳ್ತಾರೆ. ರಾಷ್ಟ್ರೀಯ ಚಾನಲ್ಗಳದು, ರಾಜ್ಯ ಚಾನಲ್ಗಳದು, ಪ್ರತಿಷ್ಠಿತ ಚಾನಲ್. ಅವೇನು ಹುರ್ಬೀಜ್ಗಳು ರೊಕ್ಕ ಕೊಟ್ಕೊಳ್ಳೇನು ಬಸವನಗೌಡ ಆಯ್ಸಾಕಿಯೇ ವಯಸ್ಸಾಕಿಯೇ. ಇವಾಗ ಹುರ್ಬೀಜ ರಂಭಾಪುರದ ಒಂದು ಹುರ್ಬೀಜ್ ಐತಲ್ಲ, ಅದು ಅಲ್ಲೇ ಸಾಬ್ರ ಮನೆಗೆ ದರ್ಗಾದಾಗೆ ಯಾವ ಆಸಿಂಪರದಾಗೆ ಹೋಗಿ ಬಿರಿಯಾನಿ ತಿಳ್ಕೊತಿರ್ತಾನೆ ನನ್ನ ಮಗ. ಇಂಥ ಯೂಟ್ಯೂಬ್ಗಳಿಂದ ನನಗೇನೂ ಆಗೋದಿಲ್ಲ. ನಾನು ಆ ಶಬ್ದಗಳು ಅವ್ರ ಅಪ್ಪನಂಗೆ ಮಾತಾಡೋಕ್ಕೆ ನನ್ನ ಬಲ್ಲಿ ಭಾಳ ದೊಡ್ಡ ಶಬ್ದಕೋಶ. ಆದ್ರೆ ಆ ಸ್ಟೇಟಸ್ ಅಲ್ಲತ್ತೇಳಿ ಯಾವ ಪಂಚಾಯತಿ ಆರ್ಸಲ್ಲ ಆರ್ಸಿ ಬಂದಿದೆಯಲ್ಲ, ಇಲ್ಲಿ ಬಂದು ನಮ್ಮ ಹಿಂದೂ ಏರಿಯಾದಾಗ ಇನ್ನು ಏನಾರ ಗುಂಡಾಗಿರಿ ಮಾಡೋದು. ನೀ ಅದಕ್ಕೆ ಬರ್ತೀಯಪ್ಪ? ನೀ ಯಾರು? ಈ ನಮ್ಮ ಸಿಬ್ಬಂದಿಗಳನ್ನ ನಮ್ಮ ಜನರಿಗೆ ನೀ ಯಾರು ಬರ್ತೀವಿ ನಮ್ಮ ಓಣ್ಯಾಗ? ಹಿಂದೂಗಳ ಓಣ್ಯಾಗ ನಿಂದೇನು ಕೆಲಸ ಐತಿ? ನಿನ್ನ ಓಣ್ಯಾಗ ನಿನ್ನ ಮನೆದಟ್ಟೆ ಓಟ್ ಕೇಳ್ಬೇಕು ಹೊರತು ಇದೇನು ಚುನಾವಣೆ ಅಲ್ಲ. ಯಾರು ಬೇಕಾದ್ರೆ ಸಂಘ ಸಂಸ್ಥೆದವರು ಜನರನ್ನ ಇವತ್ತು ಅವರಿಗೆ ಏನು ಅವ್ರಿಗೆ ಮುಗ್ಧ ಜನ ಅದಾರ. SIRದಾಗ ಫಾರ್ಮ್ ಹೆಂಗೆ ತುಂಬೋದನ್ನು ಗುರುತಿಲ್ಲ. ಕೆಲವೊಂದು BLOಗಳಿಗೆ ಗುರುತಿಲ್ಲ ರೀ. ಅಂಗನವಾಡಿ ಕಾರ್ಯಕರ್ತರು ಅವಾಗೇನೂ ಬರೋದಿಲ್ಲ. ಅವ್ರಿಗೆ ಸಹಾಯ ಮಾಡ್ತಾರೆ. ಮಾಡ್ಬೋದತ್ತೈತಿ ಚುನಾವಣಾ ಆಯೋಗದ ಇದ್ರಾಗ. ನೀವೇನೆಲ್ಲ ಹಿಂಗೆ ಗುಂಡಾಗಿರಿ ಮಾಡ್ತೀನಿ, ನಮ್ಮ ಸರ್ಕಾರ ಐತಿ, ನಾವು ಪಾಕಿಸ್ತಾನ ಮಾಡ್ತೀನಿ ಅಂದ್ರೆ ಬಿಜಾಪುರ ಹಿಂದೂಗಳು ಹೇಳ್ತೀನಿ, ನೀವೆಲ್ಲರೂ 100% ಮತದಾರ ಆಗ್ರಿ. ಈ ಬಿಜಾಪುರ ಯಾವಾಗಲೂ ಹಿಂದೂಗಳ ಕೈಯಾಗಿರ್ಬೇಕು. ಇವರೆಲ್ಲರಿಗೂ ಭಯ ಬಂದಾಗ ಸುಮಾರು 10-15 ಸಾವಿರ ಬೋಗಸ್ ಸತ್ತವ್ರು ಓಟ್ ಹಾಕೋದು ಬಂದಾಗ ಅದಕ್ಕೆ ಇದೆಲ್ಲ ಕಿತ್ಕೊಂಡು ಹೋಗ್ತದೆ ಅಂತ ಹೇಳಿ ವಿಜಯಪುರ ನಗರದಲ್ಲಿ ಈ ನಾಟಕಕ್ಕೆ ಒಂದು ನಾಟಕ ಸರ್. ಅದು ಪರ್ಮನೆಂಟ್ ರೆಸಿಡೆನ್ಸಿ ಕೊಟ್ಟು ಮತ್ತು ಅದನ್ನು ಸೇರಿಸೋ ವ್ಯವಸ್ಥೆ ನೋಡ್ರಿ. ಈಗ ಇದರಾಗ ಬಾಂಗ್ಲಾದೇಶಿಯರು ಎಷ್ಟದಾರ, ಮತ್ತೆಲ್ಲೆಲ್ಲಿ ಇಲ್ಲಿ ನೋಡ್ರಿ. ಇವತ್ತು ಪಾಕಿಸ್ತಾನದವ್ರು ಮೂಲದವ್ರು ಸಿಗ್ಲಾಕತ್ತಾರೆ, ಇಲ್ಲಿ ಕರ್ನಾಟಕದಲ್ಲಿ ಬಾಂಗ್ಲಾದವ್ರು ಸಿಗ್ಲಾಕತ್ತಾರೆ. ಇಲ್ಲೂ ಅದಾರ. ಇಲ್ಲೂ ಸುಮಾರು 2-2.5 ಸಾವಿರ ಬೋಗಸ್ ಹೋಟಿಂದ ಒಂದು ಇದು ಮಾಡಿ ಇವತ್ತು ಲೋಕಾಯುಕ್ತ ಮುಂದೆ ಬಂದರು. ಅದಕ್ಕೆ ಇವ್ರಿಗೆ ಏನಾಗಿದೆ, ಇವರು ಬಿಜಾಪುರನ ಹಾಳು ಮಾಡಬೇಕು ಅನ್ನೋದು. ಇವ್ರೇನು ಒಳ್ಳೆ ಮಂದಿ ನೋಡ್ರಿ, ಅವ್ರು ಮಾತಾಡೋದು, ಅವ್ರ ನಡವಳಿಕೆ ನೋಡಿಬಿಟ್ರೆ ಇಂಥವ್ರು MLA ಆದ ಗತಿ ಏನಾಗ್ತದೆ. ಬಿಜಾಪುರ ಶಾಂತೂರು ಐತಿ, ಬರೋಬ್ಬರಿ ಇಟ್ಟಿವಿ ನಾವು. ಇವ್ರು ಎಲ್ಲಿ ಇಡಬೇಕಲ್ಲಿ ಇಟ್ಟಿವಿ. ಇನ್ನು ಮುಂದೆ 2028ಕ್ಕೆ ನಾವೇ ಆರಿಸಿ ಬರೋದು. BJP ಅವ್ರಿಗೆ ಹೇಳ್ತೀನಿ, ನೀವೇನು ಕಿಸೋದ್ರು ನಿಮ್ಗೆ ಯಾರಿಗೂ ಟಿಕೆಟ್ ಸಿಗೋಲ್ಲ. ಹಾಂ, ನೀವು ಯಾರು ಬೇಕಾದ್ರೆ ಹಾರಾಡ್ರಿ, ಅಲ್ಲೇ ನಿಮ್ಮ ಮನೆಗೆ ಹಾರಾಡ್ರಿ. ಈಗ ಹೊಸ ಅಂಗಿ ಹೊಲಿಸಿದ್ರು BJP ಟಿಕೆಟ್ ಸಿಕ್ಕೋದಕ್ಕೆ. ಮೊನ್ನೆ ನಾ BJP ವೋಟ್ ಹಾಕಿದ್ಮಾಗ ಮತ್ತೆ ಅಂಗಿ ಹೋಗೋದು ಜೀನ್ಸ್ ಪ್ಯಾಂಟ್ T-ಶರ್ಟ್ ಹಾಕೊಂಡಾಗ. ಯಾಕಂದ್ರೆ ಚಿಕ್ಕೆ ಬಿಡ್ತು ಅಂತ. ನಾನೇನೋ ಕಾಂಗ್ರೆಸ್ಗೆ ವೋಟ್ ಹಾಕ್ತೀನಿ, ಹೊರಗೆ ಹೋಗ್ತಾನ ಯತ್ನಾಳ್ ಮುಗಿತು ಅಂತ ತಿಳ್ಕೊಂಡಿದ್ದೆ. ಮತ್ತು ಅಂಗಿ ಕಳೆದು ಯಾಕಡ್ರೆ ಮಾರಿ ಮಾಡ್ಕೊಂಡು ಗಡ್ಡೆ ಬಿಟ್ಕೊಂಡು ಹೇಳಿ ಬಿಡೋದು ಅದು ಮುಂದವು. ಆದ್ರೆ ಮೊನ್ನೆ BJPಗೆ ನಾವು ವೋಟ್ ಹಾಕಿದ್ದೆ. ಅದಕ್ಕೆ ಹಾಕಿದೆ, ನಾ ಯಾವ ಪಕ್ಷದಿಂದ MLA ಹಾಕೀನಿ, ಅದಕ್ಕೆ ವೇದಿ ಹೊಡ್ಕೊಂಡವು. ಅವ್ರೇನು ತಿಳ್ಕೊಂಡಿದ್ರು, ಏನೋ ಕಾಂಗ್ರೆಸ್ನವ್ರು ಒಂದು 7-8 ಕೋಟಿ ರೂಪಾಯಿ ಕೊಡ್ತಾರೆ, ಅಭಿವೃದ್ಧಿಗೇನೋ ಒಂದು ಏನೋ 50 ಕೋಟಿ ರೂಪಾಯಿ ಕೊಡ್ತಾರೇನೋ ಆಶ್ವಾಸನೆ ಕೊಟ್ಟು ವೋಟ್ ಹಾಕಿಲ್ಲ. ಒಮ್ಮೆ BJP ಹಾಕ್ಯಾರಲ್ಲ, ಯಾರು ಹಾಕ್ಯಾರೋ ಕೊಡ್ತಲೇ ರಾಜ್ಯಾಧ್ಯಕ್ಷರೇ ಹಾಕ್ಸೋಣತ್ತರು. ನಮ್ಗೆ ಸುದ್ದಿ ಅವನೇ ಇಲ್ಕಂದ್ರೆ ನೀವು DK ಶಿವಕುಮಾರ್ ಹೇಳ್ದಂಗೆ ಹಾಕಲಿಲ್ಲ ಅಂದ್ರೆ ನಮಗೆಲ್ಲ ಹಗರಣಗಳು ತೆಗಿತಾನ. ವೋಟಿಂಗ್ ಆದ ಮ್ಯಾಗ ವಿಪ್ ಇಶ್ಯೂ ಮಾಡ್ತಾರೆ. ವೋಟಿಂಗ್ ಆದ್ಮ್ಯಾಗ ಯಾರು ವಿಪ್ ಇಶ್ಯೂ ಮಾಡ್ತಾರೆ? ವೋಟಿಂಗ್ಗಿಂತ ಮೊದಲು ವಿಪ್ ಇಶ್ಯೂ ಮಾಡ್ತಾರೆ. ಅವ್ರು ವಿಪ್ ತಗೊಳ್ಳಿ ಅವ್ರ ಮನೆಗೆ ಹೋಗಿ ಹಾಕ್ತಾರೆ. ನೀವು ಅಧ್ಯಕ್ಷ ಅಲ್ಲಿ ವೋಟ್ ಹಾಕಿ ಬರ್ತಾರೆ, ಅಲ್ಲಿಂದ ವಿಪ್ ಬರ್ತಾರೆ. ಅಂದ್ರೆ ಭಾರಿ ವ್ಯವಸ್ಥಿತವಾಗಿ DK ಶಿವಕುಮಾರ್ಗೆ ಸಹಾಯ ಮಾಡಲಿಕ್ಕೆ ಈ ರಾಜ್ಯ ಅಧ್ಯಕ್ಷ ಅತ್ಯಂತ ನಾಚಿಕೆಗೇಡಿ ಕೆಲಸ ಈ ರಾಜ್ಯದಲ್ಲಿ ಮಾಡಿದ್ದಾರೆ. ಮೊನ್ನೆ ಪತ್ರದ ಮೂಲಕ ನೀವು ರಾಷ್ಟ್ರೀಯ ಅಧ್ಯಕ್ಷರಿಗೆ ಒಂದು ರೀತಿ ಎಕ್ಸ್ಪ್ಲನೇಷನ್ ಕೊಟ್ಟಂಗಿತ್ತು ಸರ್. ನಾ ಯಾಕೆ ಕೊಟ್ಟೆ ಅಂದ್ರೆ ನೋಡ್ರಿ, ನಾ ಬರೀ ಮೂಕು ಹೋಗಿ ಅಲ್ಲಿ ನಾನು ಏನಾದ್ರು ವೋಟ್ ಹಾಕಿದ್ರೆ ಈ ನನ್ನ ಮಕ್ಕಳು ಅದಾರಲ್ಲ, ಅವನು ಫೇಕ್ ಅಕೌಂಟ್ ಅದಲ್ಲ ಸಾಮಾಜಿಕ ಚಾಲಕ, ಆದರೂ ಹಾಕಿದ್ರು ಅವರು. ಯತ್ನಾಳರು ಕಾಂಗ್ರೆಸ್ಗೆ ಹಾಕಿದ್ದಾರೆ ಅನ್ನೋ ಸಂದೇಹವಿದೆ. ನಿಮ್ಮ ಅಭಿಪ್ರಾಯ ಏನೋ ಹಾಕಿದ್ದ. ನಾನು ಇಷ್ಟೇ ಹೇಳ್ತೀನಿ ವಿಜಯೇಂದ್ರಗ, ನನ್ನ ವೈಯಕ್ತಿಕ ವಿಚಾರನಾಗ ನನ್ನ ಕುಟುಂಬದ ಬಗ್ಗೆ ಏನಾದ್ರು ನೀನು ಕೆಟ್ಟ ಶಬ್ದಗಳನ್ನು ಹಾಕಿರಿ ಅಂದ್ರೆ ನಿನ್ನ ಕುಟುಂಬದ ಇತಿಹಾಸ ನಾನು ಬಂದೈತಿ. ನಿಮ್ಮ ಅಪ್ಪಂದು ನಿಮ್ಮ ಅವ್ವಂದು ಎಲ್ಲ ನಾನು ಬಂದ ಇತಿಹಾಸ. ನೀವು ಸುಮ್ಮನೆ ಹುಷಾರಲ್ಲೇ ಹಾಕಿದ್ರು. ನಿನಗೆ ನಕಲಿ ಏನೋ ಫೇಸ್ಬುಕ್ನಾಗ ಅಕೌಂಟ್ ಮಾಡಿ ಅಷ್ಟೇ ಬರ್ಸ್ತೀಯಲ್ಲ, ನೀನು ಇತಿಹಾಸನೂ ನನಗೆ ಗೊತ್ತು. ನಾನು ಬರ್ಸ್ಲಾಕ ಕಾಲ್ ಮಾಡ್ತೀನಿ ಅಷ್ಟೇ. ಸೋಮ ಈಗ ಹೋಗೋ ಕಾಲ ಬಂದೈತಿ, ನಿಮ್ಗೆ ಮುಗಿದೈತಿ.
ಎಷ್ಟು ಶ್ರೇಷ್ಠ ಎಷ್ಟು ಒಳ್ಳೆಯ ರಾಜಕಾರಣ ಗೊತ್ತಾಗೈತಿ. ಭಾಳ ಹಾರಾಡಬೇಡ. ನೀ ಏನಾರೇ ವೈಯಕ್ತಿಕ ನಾನು ವಿಷಯ ಹಾಕಿದಿ ನಿನ್ನ ಚೇಲಾಗಳ ಕಡೆಯಿಂದ ಅದಕ್ಕಿಂತ ಕೆಟ್ಟ ವಿಷಯಗಳನ್ನ ನಾನು